ನಮಸ್ಕಾರ, ನಾನು ನಿಮ್ಮ ಲಕ್ಕೇಶ್ ಯಶ್. ತುಂಬ ಜನಕ್ಕೆ ನಾನು ಎಡಿಟಿಂಗ್ ವೀಡಿಯೋಸ್ಗಳನ್ನ ಮಾಡೋದು ತುಂಬ ಇಷ್ಟ. ಅದಕ್ಕೋಸ್ಕರ ತುಂಬ ಜನ ಕೇಳ್ತಾ ಇರ್ತೀರಾ, ಬ್ರೋ ಎಡಿಟಿಂಗ್ ವೀಡಿಯೋಸ್ಗಳನ್ನ ಮಾಡಿ, ಯಾಕೆ ಮಾಡ್ತಾ ಇಲ್ವಲ್ಲ ಇವಾಗ ಮಾಡಿ ಅಂತ ಹೇಳ್ತಾ ಇರ್ತೀರಾ. ಸೊ ಅದಕ್ಕೋಸ್ಕರ ಇನ್ನು ಮುಂದೆ ಎಡಿಟಿಂಗ್ ವೀಡಿಯೋಸ್ಗಳನ್ನು ಕೂಡ ಮಾಡೋಣ ಅಂತ. ಸೊ ಆದ್ದರಿಂದ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಕೈನ್ಮಾಸ್ಟರಿಂದ ನಾನು ನಿಮಗೆ ಶುರು ಮಾಡ್ತಾ ಇದ್ದೀನಿ. ಒಂದು ಬೇಸಿಕ್ ಎಡಿಟಿಂಗ್, ಲೈಕ್ ಇವಾಗ ನೀವು ಕೈನ್ಮಾಸ್ಟರಲ್ಲಿ ನೀವು ವೀಡಿಯೋ ಎಡಿಟ್ ಮಾಡೋದು ಹೇಗೆ, ಲೇಯರ್ಸ್ ಆ್ಯಡ್ ಮಾಡೋದು ಹೇಗೆ, ಆಮೇಲೆ ವಾಯ್ಸ್ ಆ್ಯಡ್ ಮಾಡೋದು ಹೇಗೆ, ಎಲ್ಲನೂ ಕೂಡ ಒಂದು ಬೇಸಿಕ್ಕಾಗಿ ನಿಮ್ಗೆ ಏನು ತಿಳಿಸ್ಬೋದು ಅದನ್ನು ಕಂಪ್ಲೀಟ್ ಟ್ಯುಟೋರಿಯಲ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂಥರ ಈ ಒಂದು ವೀಡಿಯೋ ನೋಡ್ತು ಅಂತಂದರೆ ನೀವು ಕೈನ್ಮಾಸ್ಟರ್ನ ನೀವು 99% ನೀವು ಕಲ್ತಂಗೆ ಆಯಿತಾ. ಸೊ ಆದ್ದರಿಂದ ಈ ಒಂದು ವೀಡಿಯೋದಲ್ಲಿ ಫುಲ್ಲು ಕೈನ್ಮಾಸ್ಟರ್ ಟ್ಯುಟೋರಿಯಲ್ನ ನಿಮಗೆ ತಿಳಿಸ್ಕೊಡ್ತೀನಿ. ಐ ಥಿಂಕ್ ಈ ಒಂದು ವೀಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆಲ್ರೆಡಿ ಕೈನ್ಮಾಸ್ಟರ್ ಯೂಸ್ ಮಾಡೋದು ಹೇಗೆ ಅಂತ ಗೊತ್ತಿರೋರು ಈ ಒಂದು ವೀಡಿಯೋ ನೋಡಿದ್ರೆ ಏನು ಪ್ರಯೋಜನ ಇಲ್ಲ. ಆ್ಯಂಡ್ ನನ್ನ ವೀಡಿಯೋಸ್ ಆಲ್ರೆಡಿ ನೋಡ್ಕೊಂಡು ಈ ಒಂದು ವೀಡಿಯೋ ನೋಡೋಕ್ಕೆ ಬಂದವ್ರಿಗೆ ಏನು ಪ್ರಯೋಜನ ಇಲ್ಲ. ಬಟ್ ಸ್ಟಿಲ್ ನೀವೇನಾದ್ರು ನೋಡ್ತಾ ಇದ್ದೀರಾ ಅಂತಂದರೆ ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಬನ್ನಿ ಇವಾಗ ಕೈನ್ಮಾಸ್ಟರಲ್ಲಿ ವೀಡಿಯೋನ ಎಡಿಟ್ ಮಾಡೋದು ಹೇಗೆ ಅಂತ ನೋಡೋಣ. ವೀಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸರು ಲೈಕ್ ಮಾಡಿ ಆಯಿತಾ. ಲೈಕ್ ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನಾನು ನಿಮಗೆ ಕೈನ್ಮಾಸ್ಟರ್ ಅಪ್ಲಿಕೇಶನ್ ಬೇಸಿಕ್ಸ್ ಏನೇನೆಲ್ಲ ಇದೆ ಎಲ್ಲನೂ ಕೂಡ ನಾನು ನಿಮಗೆ ನೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ನೀವು ಕೈನ್ಮಾಸ್ಟರ್ ಅಪ್ಲಿಕೇಶನ್ನ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿಕೊಡಿ. ಸೊ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನೀವಿನ್ನೂ ನಾನು ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಸೊ ಜಾಯ್ನ್ ಆಗಿ ಅಲ್ಲಿ ಅರ್ನಿಂಗ್ ಅಪ್ಲಿಕೇಶನ್ ಲಿಂಕ್ಸ್ಗಳು ಮತ್ತು ಇನ್ನೂ ಏನೇನು ಆಗ್ತಾ ಇರ್ತೀನಿ ಎಲ್ಲನೂ ಕೂಡ ನೋಡಿ. ಸೊ ಇವಾಗ ನಿಮಗೆ ಫಸ್ಟು ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ಬೇಸಿಕ್ಕಾಗಿ ನೀವು ತಿಳ್ಕೊಬೇಕಾಗಿರೋದು ಏನಪ್ಪ ಅಂತಂದರೆ, ಇಲ್ಲಿ ನೀವು ಯಾವ ಥರ ವೀಡಿಯೋ ಎಡಿಟ್ನ ನೀವು ಮಾಡೋದು ಆ್ಯಂಡ್ ಏನೇನೆಲ್ಲ ಫೀಚರ್ಸ್ ಇದೆ ಅನ್ನೋದನ್ನ ನೀವು ತಿಳ್ಕೊಳ್ತು ಅಂತಂದರೆ ನೀವು ಕೈನ್ಮಾಸ್ಟರಲ್ಲಿ ನೀವು ವೀಡಿಯೋ ಎಡಿಟಿಂಗ್ನ ಮಾಡ್ಬೋದು. ಸೊ ಗೈಸ್, ಮೊದಲನೇದಾಗಿ ಇಲ್ಲಿ ನಿಮಗೆ ಸೆಟ್ಟಿಂಗ್ಸು ಮತ್ತು ಎಲ್ಪು ಮತ್ತು ಕೆಲವೊಂದಷ್ಟು ಎಫೆಕ್ಟ್ಸ್ಗಳೆಲ್ಲ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಈ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇದರಲ್ಲಿ ನಿಮ್ಮ ಒಂದು ಅಕೌಂಟ್ ಬಗ್ಗೆ, ಕೈನ್ಮಾಸ್ಟರು, ಅಬೌಟ್ ಕೈನ್ಮಾಸ್ಟರ್ ಇದೆಲ್ಲ ನಿಮ್ಗೆ ಸಿಗುತ್ತೆ. ಇದೆಲ್ಲ ನಿಮ್ಗೇನು ಅವಶ್ಯಕತೆ ಇಲ್ಲ ಸ್ಟಾರ್ಟಿಂಗ್ ಡೇಸಲ್ಲಿ. ಸೊ ಇಲ್ಲಿ ಕ್ವಶನ್ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ ಅವ್ರದ್ದು ಎಲ್ಪು, ಇಮೇಲ್ ಸಪೋರ್ಟ್, ವೆಬ್ಸೈಟ್ ಎಲ್ಲ ನಿಮಗೆ ಇಲ್ಲಿ ಇರುತ್ತೆ. ಸೊ ಇದು ಏನೂ ಬೇಕಾಗಿಲ್ಲ. ಆ್ಯಂಡ್ ಇಲ್ಲಿ ನೀವು ನಾನು ಅವಾಗ ಹೇಳ್ದಂಗೆ ಇದರಲ್ಲಿ ನಿಮಗೆ ಎಫೆಕ್ಟ್ಸ್ಗಳು ಸಿಗುತ್ತೆ. ಇಂಟರ್ನೆಟ್ನ ಆನ್ ಮಾಡಿಕೊಂಡು ನೀವು ಎಫೆಕ್ಟ್ಸ್ಗಳನ್ನ ನೀವು ನೋಡಬೇಕಾಗುತ್ತೆ. ಸೊ ಸದ್ಯಕ್ಕೆ ಇದು ಏನೂ ನಿಮ್ಗೆ ಅವಶ್ಯಕತೆ ಇಲ್ಲ. ಸೊ ಫಸ್ಟು ಒಂದು ವೀಡಿಯೋನ ಎಡಿಟ್ ಮಾಡಬೇಕು ಅಂತಾರೆ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಎಂಟಿ ಪ್ರಾಜೆಕ್ಟ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಈ ಒಂದು ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಫುಲ್ ಇಲ್ಲಿ ಒಂದು ಸ್ಕ್ರೀನ್ ಬರುತ್ತೆ. ಇಲ್ಲಿ ಕೆಳಗಡೆ ನೀವು ವೀಡಿಯೋ ಎಡಿಟ್ ಮಾಡೋದಕ್ಕೆ ಸೊ ಏನೇನು ಎಡಿಟ್ ಮಾಡ್ತಾಯಿದ್ದೀರಾ ಅದೆಲ್ಲ ನಿಮ್ಗೆ ಇಲ್ಲಿ ತೋರಿಸುತ್ತೆ ಆಯಿತಾ. ಸೊ ಫಸ್ಟು ಇಲ್ಲಿ ಏನೇನು ಇಂಟರ್ಫೇಸ್ ಇದೆ ಅನ್ನೋದನ್ನು ನಾನು ಫಸ್ಟ್ ಹೇಳ್ಬಿಡ್ತೀನಿ. ಇಲ್ಲಿ ರೈಟ್ ಸೈಡಲ್ಲಿ ಮೀಡಿಯಾ ಅಂತ ಇದೆ. ಓಕೆ, ಮೀಡಿಯಾ ಇದೆ, ಲೇಯರ್ ಇದೆ, ವಾಯ್ಸ್ ಇದೆ ಮತ್ತು ಆಡಿಯೋ ಇದೆ. ಸೊ ಈ ಮೀಡಿಯಾ ಮೇಲೆ ಕ್ಲಿಕ್ನ ಮಾಡ್ತು ಅಂತಾರೆ ನಿಮ್ಮೊಂದು ಗ್ಯಾಲರಿ ಓಪನ್ ಆಗುತ್ತೆ. ನೀವು ಏನೇನು ವೀಡಿಯೋಸ್ಗಳು ಇಟ್ಟಿದ್ದೀರಾ ನಿಮ್ಮ ಒಂದು ಪ್ರೊಫೈಲಲ್ಲಿ ಅದೆಲ್ಲ ನಿಮ್ಗೆ ಇಲ್ಲಿ ಬರುತ್ತೆ. ನೀವು ಯಾವೊಂದು ವೀಡಿಯೋನ ಎಡಿಟ್ ಮಾಡಬೇಕು ಅಂತಂದರೆ ಆ ಒಂದು ವೀಡಿಯೋನ ಜಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಕೆಳಗಡೆ ಹಿಂಗೆ ಬಂದುಬಿಡುತ್ತೆ, ವೀಡಿಯೋ ಆ್ಯಡ್ ಆಗಿಬಿಡುತ್ತೆ. ಅದಾದಮೇಲೆ ಓಕೆ ಕೊಡ್ತು ಅಂತಾರೆ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಓಕೆ, ಸೊ ಇವಾಗ ನೀವು ನೋಡ್ಬೋದು ನಾನೊಂದು ವೀಡಿಯೋನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಈ ಒಂದು ವೀಡಿಯೋನ ನೀವು ಎಡಿಟ್ ಮಾಡಬೇಕು. ಯಾವ ಥರ ಎಡಿಟ್ ಮಾಡೋದು, ಇದು ಸ್ಟಾರ್ಟಿಂಗ್ ಪಾಯಿಂಟು, ಇದು ಎಂಡಿಂಗ್ ಪಾಯಿಂಟು ಆಯಿತಾ. ನಿಮಗೆ ಇಲ್ಲಿ ಟೈಮು ಕೂಡ ತೋರಿಸ್ತಾ ಇರುತ್ತೆ, ಎಷ್ಟೊತ್ತಿದೆ ಈ ಒಂದು ವೀಡಿಯೋ ಅಂತ ಅಂದ್ಬಿಟ್ಟು ಕೂಡ ತೋರಿಸ್ತಾ ಇರುತ್ತೆ. ಸೊ ಇವಾಗ ನೀವು ಈ ಒಂದು ವೀಡಿಯೋನ ನೀವು ಕಟ್ ಮಾಡಬೇಕು ಅಂತಂದರೆ ಜಸ್ಟ್ ನೀವು ಎಲ್ಲಿ ಕಟ್ ಮಾಡಬೇಕು ಅಂತ ಇದ್ದೀರಾ ಇದನ್ನು ನೀವು ಹಿಂಗೆ ಮುಂದಕ್ಕೆ ಹೋಗಿಸ್ಕೊಂಡು ಇಲ್ಲಿ ಪ್ಲೇನು ಕೂಡ ಮಾಡ್ಬೋದು ಆಯಿತಾ. ಇಲ್ಲಿ ಪ್ಲೇ ಮಾಡ್ತು ಅಂತಂದರೆ ಮಾಡೋದು ಅಂತ ನಾನು ನಿಮಗೆ ಇವತ್ತಿನ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವೀಡಿಯೋನ ಶುರು ಇಲ್ಲಿ ಪ್ಲೇ ಆಗುತ್ತೆ ಆಯಿತಾ, ನೀವು ಸ್ಟಾಪ್ ಮಾಡ್ಕೋಬೋದು ಇಲ್ಲಿ. ಸೊ ಇವಾಗ ನೀವು ಇಲ್ಲಿ ಕಟ್ ಮಾಡಬೇಕು ಅಂತಂದರೆ ಇದ್ರ ಮೇಲೆ ಒಂದು ಟ್ಯಾಪ್ನ ಮಾಡಬೇಕು. ಇದ್ರ ಮೇಲೆ ಟ್ಯಾಪ್ನ ಮಾಡಿದಾಗ ಇಲ್ಲಿ ಒಂದು ಕತ್ತರಿದ ಒಂದು ಸಿಂಬಲ್ ಬರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿತು ಅಂತಂದರೆ ನಿಮಗೆ 2 ಆಪ್ಷನ್ ಬರುತ್ತೆ, ಅಂದರೆ ಸುಮಾರು ಆಪ್ಷನ್ಗಳು ಬರುತ್ತೆ. ಇಲ್ಲಿ ಟ್ರಿಮ್ ಟು ಲೆಫ್ಟ್ ಪ್ಲೇಡ್ ಆಫ್ ಪ್ಲೇಡ್ ಅಂತ ಇದೆ ನೋಡಿ. ಇದನ್ನು ನೀವು ಸೆಲೆಕ್ಟ್ ಮಾಡ್ತು ಅಂತಂದರೆ ನೀವು ಎಲ್ಲಿಂದ ನೀವು ಕಟ್ ಮಾಡೋದಕ್ಕೆ ಸೆಲೆಕ್ಟ್ ಮಾಡ್ತೀರೋ ಅಲ್ಲಿಂದ ಎಡಗಡೆ ಕಟ್ ಆಗುತ್ತೆ. ಈಗ ನೋಡಿ ಇಲ್ಲಿ ನಾನು ಕಟ್ ಮಾಡೋದಕ್ಕೆ ನಾನು ಟ್ರಿಮ್ ಟು ಲೆಫ್ಟ್ ಆಫ್ ಪ್ಲೇಡ್ ಅಂತ ಕೊಡ್ತೀನಿ. ಈಗ ಲೆಫ್ಟ್ ಸೈಡ್ ಏನಿತ್ತು ಅದೆಲ್ಲ ಕಟ್ ಆಗೋಯಿತು ಆಯಿತಾ. ಸೊ ಈ ಥರ ನೀವು ಕಟ್ ಮಾಡ್ಕೋಬೋದು. ಇವಾಗ ಮುಂಚೆ ಇದ್ದಿದ್ದೆ ನೀವು ಅಂಡು ಮಾಡಬೇಕು ಅಂತಂದರೆ ಜಸ್ಟ್ ಇಲ್ಲಿ ನೀವು ಇದ್ರ ಮೇಲೆ ಕ್ಲಿಕ್ನ ಅಂತಂದರೆ ಮುಂಚೆ ಹೆಂಗಿತ್ತು ಹಂಗೆ ಬರುತ್ತೆ. ಅದೇ ಥರ ನೀವು ರೈಟ್ ಸೈಡ್ ಮಾತ್ರ ಇವಾಗ ಇಲ್ಲಿಂದ ಈ ಕಡೆ ಪಾರ್ಟ್ನ ಮಾತ್ರ ನೀವು ಕಟ್ ಮಾಡಬೇಕು ಅಂತಂದರೆ ರೈಟ್ ಸೈಡ್ದು ನೀವು ಕೊಡ್ತು ಅಂತಂದರೆ ರೈಟ್ ಸೈಡ್ ಏನೇನೆಲ್ಲ ವೀಡಿಯೋ ಇರುತ್ತೆ ಅದಷ್ಟು ಕಟ್ ಆಗುತ್ತೆ. ಮುಂಚೆ ಇದ್ದಂಗೆ ಬೇಕು ಅಂತಂದರೆ ಮತ್ತೆ ಇದನ್ನು ಸೆಲೆಕ್ಟ್ ಮಾಡಿದ್ರೆ ವಾಪಸ್ ಬರುತ್ತೆ ಆಯಿತಾ. ಸೊ ಇವಾಗ ನೀವು ಜಸ್ಟ್ ಎರಡನ್ನೂ ಕೂಡ ಸ್ಪ್ಲಿಟ್ ಮಾಡಬೇಕು, ಅದರ್ಧ ಮಾಡಬೇಕು ಅಂತಂದರೆ ಜಸ್ಟ್ ಇಲ್ಲಿ ಕತ್ರ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಸ್ಪ್ಲಿಟ್ ಅಟ್ ಪ್ಲೇಡ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ ಇದೊಂದು ಭಾಗ ಆಗುತ್ತೆ, ಇದೊಂದು ಭಾಗ ಆಗುತ್ತೆ ಆಯಿತಾ. ನೀವು ನೋಡ್ತಾ ಇದ್ದೀರಾ. ಸೊ ಇಲ್ಲಿ 2 ಭಾಗ ಆದಮೇಲೆ ಇಲ್ಲಿ ಮಧ್ಯಕ್ಕೆ ನೀವು ಎಫೆಕ್ಟು ಕೂಡ ಹಾಕೋಬೋದು. ಎಫೆಕ್ಟ್ನ ಹಾಕಬೇಕು ಅಂತಂದರೆ ಇಲ್ಲಿ ಒಂದು ಬಾಕ್ಸ್ ಇದೆ ನೋಡಿ, ಈ ಒಂದು ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಇಲ್ಲಿ ಎಫೆಕ್ಟ್ಸ್ಗಳು ಬರುತ್ತೆ. ಸೊ ನೀವು ಯಾವೊಂದು ಎಫೆಕ್ಟ್ ಬೇಕಾದರೂ ನೀವು ಚೂಸ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ಹಲವಾರು ಎಫೆಕ್ಟ್ಸ್ಗಳಿರುತ್ತೆ. ನಿಮ್ಗೆ ಇವಾಗ ನೀವು ನೋಡ್ಬೋದು 3D ಟ್ರಾನ್ಸಿಷನ್ಸ್ ಅಂತಿದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ ನಿಮ್ಗೆ ಈ ಥರ ಒಂದು ಎಫೆಕ್ಟ್ ಬರುತ್ತೆ ಆಯಿತಾ. ಸೊ ಅಂದರೆ ಈ ವಿಡಿಯೋ ಕಟ್ಟಾಗಿ ನೆಕ್ಸ್ಟ್ ವೀಡಿಯೋ ಬರಬೇಕು ಅಂತಂದರೆ ಈ ಥರ ಒಂದು ಎಫೆಕ್ಟ್ ಬಂದು ಹೋಗುತ್ತೆ. ಅದೇ ಥರ ನಿಮ್ಗೆ ಇನ್ನೂ ಹಲವಾರು ಎಫೆಕ್ಟ್ಸ್ಗಳಿದ್ದಾವೆ. ನೀವು ಈ ಥರ ನೋಡಿ ಈ ಥರ ಎಫೆಕ್ಟ್ ಯೂಸ್ ಮಾಡ್ಬೋದು. ಸೊ ಈ ಥರ ನಿಮ್ಗೆ ಇಲ್ಲಿ ಹಲವಾರು
ಎಫೆಕ್ಟ್ಸ್ಗಳು ನಿಮ್ಗೆ ಇರುತ್ತೆ ಆಯಿತಾ. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಚೂಸ್ ಮಾಡ್ಕೋಬೋದು. ಇವಾಗ ನೀವು ನೋಡಿ ಆರ್ಟ್ ಬರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಒಂದು ಲೈಕ್ ನೋಡಿ ಆರ್ಟ್ ಬಂತು. ಸೊ ಈ ಥರ ನೀವು ಎಡಿಟ್ನ ಮಾಡ್ಕೋಬೋದು ಆಯಿತಾ. ಸೊ ಆ್ಯಂಡ್ ಅದೇ ಥರ ನೀವು ಇದಕ್ಕೆ ಮ್ಯೂಸಿಕ್ನೇನಾದರೂ ಈ ಒಂದು ವೀಡಿಯೋಗೆ ಏನಾದರೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನಾದ್ರು ಹಾಕಬೇಕು ಅಂತಾರೆ ಇಲ್ಲಿ ಆಡಿಯೋ ಮೇಲೆ ಕ್ಲಿಕ್ನ ಮಾಡ್ತು ಅಂತಾರೆ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ನಿಮ್ಮ ಗ್ಯಾಲರಿಲಿ ಯಾವ ಒಂದು ಆಡಿಯೋ ಇರುತ್ತೆ ಅದೆಲ್ಲ ಇಲ್ಲಿ ಬರುತ್ತೆ. ಸೊ ನೀವು ಜಸ್ಟು ಚೂಸ್ ಮಾಡ್ಕೊಳ್ಳೋದು ಅಷ್ಟೇ ಆಯಿತಾ. ಸೊ ಹಿಂಗೆ ಚೂಸ್ ಮಾಡಿಕೊಂಡು ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ ಆ ಒಂದು ಆಡಿಯೋ ಇಲ್ಲಿ ಆ್ಯಡ್ ಆಗುತ್ತೆ. ನೀವು ಪ್ಲೇ ಮಾಡಿದ್ರೆ ಆ ಒಂದು ಆಡಿಯೋನು ಕೂಡ ಬರುತ್ತೆ. ಬೇಡ ಅಂತಂದರೆ ಅದನ್ನು ಹಿಂಗೆ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಡಿಲೀಟ್ ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಆಡಿಯೋ ಡಿಲೀಟ್ ಆಗುತ್ತೆ ಆಯಿತಾ. ಅದೇ ಥರ ನೀವು ಇವಾಗ ವಾಯ್ಸ್ ಓವರ್ ಕೊಡಬೇಕು ಅಂತಂದರೆ ಜಸ್ಟ್ ಇಲ್ಲಿ ವಾಯ್ಸ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ವಾಯ್ಸ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಸ್ಟಾರ್ಟ್ ಮೇಲೆ ಕ್ಲಿಕ್ನ ಮಾಡ್ತು ಅಂತಾರೆ ನೀವೇನೇನು ಮಾತಾಡ್ತೀರಾ ಅದಿಲ್ಲಿ ರೆಕಾರ್ಡ್ ಆಗ್ತಾ ಹೋಗುತ್ತೆ. ಓಕೆ, ಸ್ವಲ್ಪ ಸ್ಟಕ್ ಆಗಿದೆ, ಸೊ ನೀವು ವೆಯ್ಟ್ ಮಾಡಬೇಕು. ಸೊ ಇಲ್ಲಿ ನಿಮಗೆ ವಾಯ್ಸು ರೆಕಾರ್ಡ್ ಆಗ್ತಾ ಹೋಗುತ್ತೆ. ಸೊ ಸದ್ಯಕ್ಕೆ ಯಾಕೋ ಇದು ಐ ಥಿಂಕ್ ಏನೋ ವರ್ಕ್ ಆಗ್ತಾಯಿಲ್ಲ, ಇಷ್ಟೊತ್ತು ತನಕ ತಗೋತು. ಇನ್ನೊಂದು ಸಲ ನೋಡೋಣ, ಸ್ವಲ್ಪ ಟೈಮ್ ತೊಗೊಳ್ತಾ ಇದೆ. ಸೊ ನಂತರಲ್ಲಿ ಈ ಒಂದು ಫೋನ್ ಯಾಕೋ ಸ್ವಲ್ಪ ಹ್ಯಾಂಗ್ ಆಗ್ತಾಯಿದೆ ಈ ನಡುವೆ, ಸೊ ಅದರಿಂದ ಸ್ಟಕ್ ಆಗ್ತಾಯಿದೆ ಬಿಡಿ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಜಸ್ಟ್ ನೀವು ರೆಕಾರ್ಡ್ ಮಾಡ್ತಾ ಹೋಯ್ತು ಅಂತಂದರೆ ನಿಮ್ಮದು ವಾಯ್ಸ್ ಇಲ್ಲಿ ಕೆಳಗಡೆ ರೆಕಾರ್ಡ್ ಆಗ್ತಾ ಹೋಗುತ್ತೆ. ಸೊ ಇದು ಸದ್ಯಕ್ಕೆ ಅವಶ್ಯಕತೆ ಇಲ್ಲ ನಮಗೆ. ಸೊ ಆ್ಯಂಡ್ ಲೇಯರ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಇಲ್ಲಿ ನಿಮಗೆ ಹಲವಾರು ಆಪ್ಷನ್ಸ್ಗಳು ಬರುತ್ತೆ. ಮೀಡಿಯಾ ಎಫೆಕ್ಟು ಮತ್ತು ಓವರ್ಲೇ ಮತ್ತು ಟೆಕ್ಸ್ಟು ಹ್ಯಾಂಡ್ ರೈಟಿಂಗ್ ಎಲ್ಲ ಬರುತ್ತೆ. ಮೀಡಿಯಾ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಈ ಒಂದು ವೀಡಿಯೋ ಮೇಲೆ ಏನಾದರೂ ನೀವು ಇನ್ನೊಂದು ಫೋಟೋ ಅಥವಾ ಒಂದು ವೀಡಿಯೋನ ಹಾಕ್ತೀರಾ ಅಂತಂದರೆ ಫೋಟೋನ ಇವಾಗ ಸೆಲೆಕ್ಟ್ ಮಾಡ್ಬೋದು. ಸೊ ಈ ಥರ ಸೆಲೆಕ್ಟ್ ಮಾಡಿಕೊಟ್ರೆ ಈ ಒಂದು ಫೋಟೋ ಇಲ್ಲಿ ಬರುತ್ತೆ. ನಿಮ್ಗೆ ಹೆಂಗೆ ಬೇಕು ಹಂಗೆ ಈ ಥರ ಕೂರಿಸ್ಕೋಬೋದು ಆಯಿತಾ. ಆ ಒಂದು ವೀಡಿಯೋ ಪ್ಲೇ ಆಗಬೇಕಾದ್ರೆ ಮೇಲ್ಗಡೆ ಬಂದು ಫೋಟೋ ಕೂತ್ಕೊಳ್ಳುತ್ತೆ ನೋಡಿ, ಈ ಥರ ಬರುತ್ತೆ ಆಯಿತಾ. ಸೊ ಈ ಥರ ನೀವು ಕೂರಿಸ್ಕೋಬೋದು. ಲೇಯರಿಂದ ಇದೊಂದು ಉಪಯೋಗ ಆಗುತ್ತೆ ನಿಮಗೆ. ಅದೇ ಥರ ಎಫೆಕ್ಟ್ಸ್ಗಳಿರುತ್ತೆ ನಿಮಗೆ ಇಲ್ಲಿ ಬೇಸಿಕ್ ಎಫೆಕ್ಟು. ಸೊ ನೀವೇನಾದರೂ ಬ್ಲರ್ ಮಾಡಬೇಕು ಅಂತಂದರೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಸೊ ನೀವು ಎಷ್ಟು ಸೈಜ್ ಬೇಕು ಅಷ್ಟು ಸೈಜ್ನ ಇದು ಮಾಡ್ಕೊಳ್ತು ಅಂತಂದರೆ ನೀವು ಎಲ್ಲಿ ಬೇಕಾದ್ರೂ ಈ ಥರ ಬ್ಲರ್ ಮಾಡ್ಕೋಬೋದು. ಈಗ ಮುಖ ಬ್ಲರ್ ಮಾಡಬೇಕು ಅಂತಂದರೆ ಈ ಥರ ಸೈಜ್ನ ಸೆಲೆಕ್ಟ್ ಮಾಡಿಬಿಟ್ಟು ಬ್ಲರ್ ಮಾಡ್ಬೋದು. ಆ್ಯಂಡ್ ಇದು ಎಷ್ಟು ಉದ್ದ ಬೇಕು ಅದನ್ನು ನೀವಿಷ್ಟು ಹೇಳ್ಕೊಳ್ಳೋದು ಅಷ್ಟೇ ಕೆಲಸ ಆಯಿತಾ. ಬೇಡ ಅಂತಂದರೆ ಡಿಲೀಟ್ ಮಾಡ್ಕೊಳ್ಳಿ. ಓಕೆ, ಇನ್ನು ಓವರ್ಲೇ ಇರುತ್ತೆ. ಸೊ ನಿಮಗೆ ಇಲ್ಲಿ ಸ್ಟಿಕ್ಕರ್ಸ್ಗಳಿರುತ್ತೆ, ಇದೇನಾದ್ರು ಬೇಕು ಅಂತಂದರೆ ಯೂಸ್ ಮಾಡ್ಕೊಳ್ಳಿ ಈ ಥರ ಸಣ್ಣ ಪುಟ್ಟ ಸ್ಟಿಕ್ಕರ್ಸ್ಗಳು. ಸೊ ಚೆನ್ನಾಗಿರುತ್ತೆ. ಆ್ಯಂಡ್ ಅದ್ರ ಮೇಲೆ ನೆಕ್ಸ್ಟು ಕ್ಲಿಕ್ನ ಮಾಡ್ತು ಅಂತಂದರೆ ಟೆಕ್ಸ್ಟು. ಸೊ ನೀವೇನಾದ್ರು ಟೆಕ್ಸ್ಟ್ನ ಹಾಕೋತೀನಿ ಅಂತಂದರೆ ಹಾಕೋಬೋದು. ಸೊ ಇವಾಗ ಏನಾದರೂ ನೀವು ಟೈಪ್ ಮಾಡ್ತೀರಾ ಅಂತಂದರೆ ಸೊ ಈ ಥರ ತೊಗೊಂಡು ನೀವು ಈ ಥರ ಕೂರಿಸ್ಕೋಬೋದು ಆಯಿತಾ. ಸೊ ಇಲ್ಲಿ ನಿಮಗೆ ಸ್ಟೈಲ್ಗಳಿರುತ್ತೆ, ನೀವು ಯಾವ ಸ್ಟೈಲು ಫಂಟ್ ಸ್ಟೈಲ್ನ ನೀವು ಚೂಸ್ ಮಾಡ್ಕೋಬೋದು. ಆ ಸ್ಟೈಲಲ್ಲಿ ಬರುತ್ತೆ ಆ ಒಂದು ಅಕ್ಷರ ಈ ಥರ ಕೂರಿಸ್ಕೊಡೋದು ಅಷ್ಟೇ. ಆ್ಯಂಡ್ ಕಲರು ಕೂಡ ಹಾಕೋಬೋದು. ಇಲ್ಲಿ ಕಲರ್ದು ಸಿಂಬಲ್ ಇರುತ್ತೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನಿಮ್ಗೆ ಯಾವ ಕಲರ್ ಬೇಕು ಆ ಒಂದು ಕಲರ್ನ ಸೆಟ್ ಮಾಡ್ಕೊಳ್ತು ಅಂತಂದರೆ ಆ ಕಲರ್ ಈ ಥರ ಕೂತ್ಕೊಳ್ಳುತ್ತೆ ಆಯಿತಾ. ಇನ್ನು ಹ್ಯಾಂಡ್ ರೈಟಿಂಗಲ್ಲಿ ನಿಮಗೆ ಈ ಥರ ಹಲವಾರು ಆಪ್ಷನ್ಸ್ಗಳಿರುತ್ತೆ. ಬಾಕ್ಸು ಮತ್ತು ಇಂಟು ಮಾರ್ಕು, ಸರ್ಕಲ್ ಇವೆಲ್ಲ ಇರುತ್ತೆ. ಸೊ ಇವಾಗ ಏನಾದರೂ ನೀವು ಸರ್ಕಲ್ ಹಾಕಿ ತೋರಿಸ್ಬೇಕು ಅಂತಂದರೆ ಹಿಂಗೆ ಹೇಳಿದ್ರೆ ಆಯಿತು. ಸೊ ಅಲ್ಲಿ ಆ ಒಂದು ವೀಡಿಯೋ ಪ್ಲೇ ಆಗಬೇಕಾದ್ರೆ ಸರ್ಕಲ್ ತೋರಿಸುತ್ತೆ. ಬೇಕಾದ್ರೆ ಇವಾಗ ನೀವು ನೋಡ್ಬೋದು ಆ ಥರ ತೋರಿಸುತ್ತೆ. ಸೊ ನಿಮ್ಗೆ ಏನು ಬೇಕೋ ಅದನ್ನು ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು. ಇದೆಲ್ಲ ಒಂದು ಬೇಸಿಕ್ ಆಯಿತಾ. ಸೊ ಇಷ್ಟನ್ನು ಇದನ್ನು ನಿಮ್ಗೆ ಗೊತ್ತಿತ್ತು ಅಂತಂದರೆ ನೀವು ಏನು ಬೇಕಾದರೂ ಹೆಂಗೆ ಬೇಕಾದರೂ ಎಡಿಟ್ ಮಾಡ್ಬೋದು. ಅದಕ್ಕೋಸ್ಕರ ನಾನು ನಿಮಗೆ ಬೇಸಿಕ್ಕಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದಿಷ್ಟು ಕತೆ. ಇನ್ನು ಸೆಟ್ಟಿಂಗ್ಸಲ್ಲಿ ನಿಮಗೆ ಆಡಿಯೋ ವೀಡಿಯೋ ಎಲ್ಲ ಅಲ್ಲಿ ಹೆಂಗಿರುತ್ತೆ ಹಂಗೆ ಇರಲಿ. ಸೊ ಆಡಿಯೋನ ಇದನ್ನು ಆಫ್ ಮಾಡ್ಕೊಳ್ಳಿ. ವೀಡಿಯೋದು ಇದೊಂದು ಎಂಡಲ್ಲಿ ನಿಮ್ಗೆ ಇದೊಂದು ಆನ್ ಮಾಡ್ಕೊಳ್ಳಿ, ಚೆನ್ನಾಗಿ ಎಂಡ್ ಆಗುತ್ತೆ. ಸೊ ಅದಾದಮೇಲೆ ನೀವು ಜಸ್ಟ್ ಇಲ್ಲಿ ಶೇರ್ ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ ವೀಡಿಯೋ ಈ ಥರ ಬರುತ್ತೆ. ನೀವು ಸೇವ್ ಮಾಡ್ಕೋಬೋದು ಇವಾಗ. ಸೊ ಸೇವ್ ವೀಡಿಯೋ ಟು ಗ್ಯಾಲರಿ ಅಂತ ಕ್ಲಿಕ್ ಮಾಡ್ತು ಅಂತಂದರೆ ನಿಮಗೆ ಯಾವ ರೆಸಲ್ಯೂಷನಲ್ಲಿ ಸೇವ್ ಮಾಡ್ಕೋಬೇಕು ಅಂತ ಕೇಳುತ್ತೆ. ನೀವು ಯಾವ ರೆಸಲ್ಯೂಷನ್ ಸೇವ್ ಮಾಡ್ಕೋಬೇಕು ಅಂತಂದರೆ ಆ ಒಂದು ರೆಸಲ್ಯೂಷನ್ ಸೇವ್ ಮಾಡ್ಕೊಳ್ಳಿ. ನಿಮಗೆ ಐ ಕ್ವಾಲಿಟಿ ಬೇಕು ಅಂತಂದರೆ HD ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನೂ ಫುಲ್ HD ಕೂಡ ಬರುತ್ತೆ ಆಯಿತಾ. ನಾನು ಜಸ್ಟ್ HD ವೀಡಿಯೋನ ಮಾತ್ರ ಇದರಲ್ಲಿ ಎಡಿಟ್ ಮಾಡಿರೋದು, ಅದಕ್ಕೋಸ್ಕರ HD ಲಾಸ್ಟ್ ಬರ್ತಾಯಿದೆ. ಸೊ ನಿಮ್ಗೆ ಇನ್ನೂ ಐ ಬೇಕು ಅಂತಂದರೆ ಇದ್ರ ಮೇಲ್ಗಡೆಯಿಂದ ನೀವು ಚೂಸ್ ಮಾಡ್ಕೋಬೇಕು. ಕಮ್ಮಿ ಕ್ವಾಲಿಟಿ ಸಾಕು ಅಂತಂದರೆ ಲೋ ಕ್ವಾಲಿಟಿನ ನೀವು ಚೂಸ್ ಮಾಡ್ಕೋಬೋದು. ಆ್ಯಂಡ್ HD ಕ್ವಾಲಿಟಿ ಇರುತ್ತೆ. ಸೊ ಇಲ್ಲಿ ಎಷ್ಟು MB ಆಗುತ್ತೆ ಅಂತಲೂ ಕೂಡ ನಿಮ್ಗೆ ಇಲ್ಲಿ ತೋರಿಸ್ತಾ ಇರುತ್ತೆ. ಇವಾಗ ಲೋ ಕ್ವಾಲಿಟಿ ನೀವು ಸೇವ್ ಮಾಡಿದ್ರೆ 28 MB ಸೇವ್ ಆಗುತ್ತೆ. ಸೊ SD ಮಾಡ್ತು ಅಂತಾರೆ 63 MB, HD ಮಾಡ್ತು ಅಂತಾರೆ 112 MB. ಓಕೆ, ಸೊ ಈ ಥರ ನೀವು ಸೆಲೆಕ್ಟ್ ಮಾಡ್ಕೊಳ್ತು ಅಂತಂದರೆ ಆ ಒಂದು ವೀಡಿಯೋ ಸೇವ್ ಆಗುತ್ತೆ. ಇವಾಗ ನೀವು ನೋಡ್ಬೋದು ಎಕ್ಸ್ಪೋರ್ಟಿಂಗ್ ಪ್ರಾಜೆಕ್ಟ್ ಅಂತ. ಸೊ ಇದು ಫುಲ್ ಆದಮೇಲೆ ನಿಮ್ಮ ಒಂದು ಗ್ಯಾಲರಿಗೆ ಈ ಒಂದು ವೀಡಿಯೋ ಬಂದು ಸೇವ್ ಆಗಿರುತ್ತೆ. ಸೊ ಈ ಥರ ನೀವು ಸಿಂಪಲ್ಲಾಗಿ ಎಡಿಟ್ ಮಾಡ್ಕೋಬೋದು. ಈಗ ನೀವೇನೋ ವರ್ಕ್ ಮಾಡಬೇಕು ಅಂತ ಇರ್ತೀರಾ, ಈಗ ನೀವು ಫುಲ್ ಅರ್ಧಂಬರ್ಧ ಎಡಿಟ್ ಮಾಡಿರ್ತೀರಾ. ಸೊ ನೀವು ಇನ್ನರ್ಧ ಎಡಿಟ್ ಮಾಡೋದಕ್ಕೆ ನಿಮ್ಗೆ ಟೈಮ್ ಇರಲ್ಲ. ಆವಾಗ ನೀವು ಜಸ್ಟ್ ಹಿಂಗೆ ಬ್ಯಾಕ್ ಬಂತು ಅಂತಂದರೆ ಸೊ ಆ ಒಂದು ವೀಡಿಯೋ ಇಲ್ಲಿ ಸೇವ್ ಆಗಿರುತ್ತೆ ಆಯಿತಾ. ಸೊ ನೀವು ಆಮೇಲೆ ಅದ್ರ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ನೀವು ಯಾವಾಗ ಫ್ರೀ ಆಯ್ತೀರಾ ಇದ್ರ ಪೆನ್ಸಿಲ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಎಡಿಟಿಂಗ್ನ ಕಂಟಿನ್ಯೂ ಮಾಡ್ಕೋಬೋದು ಆಯಿತಾ. ಅಂದರೆ ನೀವು ಒಂದು ಸಲ ಎಡಿಟಿಂಗ್ ಕೂತ್ಕೊಳ್ತು ಅಂತಂದರೆ ಒಂದೇ ಸಲ ಫುಲ್ ಮಾಡಬೇಕು ಅಂತೇನಿಲ್ಲ. ಸೊ ನಿಮ್ಗೆ ಏನಾರು ಎಷ್ಟಾಗುತ್ತೆ ಅಷ್ಟೊತ್ತು ಮಾಡಿ ನೀವು ಫ್ರೀ ಆದಾಗ ಈ ಥರ ಬ್ಯಾಕಿಗೆ ಬಂದುಬಿಟ್ಟು ಡ್ರಾಫ್ಟ್ಗೆ ಹಾಕ್ಬಿಟ್ಟು ಆಮೇಲೆ ಬಂದು ಎಡಿಟ್ ಮಾಡ್ಕೋಬೋದು ಆಯಿತಾ. ಸೊ ಈ ಥರ ನೀವು ಇದರಿಂದ ಬೆನಿಫಿಟ್ನ ನೀವು ತೊಗೋಬೋದು. ಆ್ಯಂಡ್ ಟೈಟಲ್ ಏನಾದ್ರು ಚೇಂಜ್ ಮಾಡ್ತೀರಾ ಅಂತಂದರೆ ಸೊ ಇಲ್ಲಿ ನೀವು ಚೇಂಜ್ ಮಾಡ್ಕೋಬೋದು ಆಯಿತಾ. ಸೊ ಇದಿಷ್ಟು ಇವತ್ತಿನ ಒಂದು ವೀಡಿಯೋ. ಇದೊಂದು ಬೇಸಿಕ್ ಎಡಿಟಿಂಗ್ ನಿಮಗೆ ಕೈನ್ಮಾಸ್ಟರಲ್ಲಿ. ಸೊ ಐ ಥಿಂಕ್ ಈ ಒಂದು ವೀಡಿಯೋ ನಿಮ್ಮೆಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟು ಇನ್ನೂ ಹಲವಾರು ವೀಡಿಯೋಸ್ಗಳು ಬರುತ್ತೆ ಕೈನ್ಮಾಸ್ಟರ್ ಬಗ್ಗೆ. ಅವಾಗ ಇನ್ನೂ ನಿಮ್ಗೆ ನೀಟಾಗಿ ಇನ್ನೂ ಬೇರೆ ಬೇರೆ ಥರ ಎಫೆಕ್ಟ್ಸ್ಗಳೆಲ್ಲ ಯೂಸ್ ಮಾಡೋದೆಲ್ಲ ತೋರಿಸ್ಕೊಡ್ತೀನಿ. ಸೊ ಐ ಥಿಂಕ್ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ. ಆ್ಯಂಡ್ ಎಡಿಟಿಂಗ್ ಗೊತ್ತಿದ್ರೂ ಕೂಡ ಈ ಒಂದು ವೀಡಿಯೋ ನೋಡಿರೋರಿಗೆ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಮತ್ತೆ ಸಿಗ್ತೀನಿ ಎಲ್ರಿಗೂ. ಬಾಯ್. ಜೈ ಹಿಂದ್. ಒಂದೇ ಮಾತರಂ.